ನೀವು ಇದ್ದಕ್ಕಿದ್ದಂತೆ ಬಾಹ್ಯಾಕಾಶದಲ್ಲಿ ತೇಲುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಕತ್ತಲೆಯಾದ, ಮೌನವಾದ ಮತ್ತು ಹಸಿದ ಒಂದು ದೈತ್ಯಾಕಾರದ ಕಪ್ಪು ಕುಳಿ. ಪ್ರಶ್ನೆ ಏನಂದ್ರೆ, ನೀವು ಅದರೊಳಗೆ ನಡೆದ್ರೆ ಏನಾಗುತ್ತದೆ? ಮೊದಲು ನೀವು ಈವೆಂಟ್ ಹ್ಯಾರಿಜಾನ್ ಅನ್ನು ದಾಟುತ್ತೀರಿ. ಅದು ಹಿಂದಿರುಗಲಾಗದ ಅಂತಿಮ ಬಿಂದು. ಯಾವುದೇ ಬಾಹ್ಯಾಕಾಶ ನೌಕೆ, ಯಾವುದೇ ಸಿಗ್ನಲ್ ಇಲ್ಲ, ಬೆಳಕು ಸಹ ತಪ್ಪಿಸಿಕೊಳ್ಳುವುದಿಲ್ಲ. ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ನೀವು ಕಪ್ಪು ಕುಳಿಯ ಭಾಗವಾಗಿ ಬಿಡುತ್ತೀರಿ. ನೀವು ಬೀಳುತ್ತಿದ್ದಂತೆ ದೇಹ ಎಳೆಯಲ್ಪಡುತ್ತೆ, ಸ್ಪಾಗೆಟ್ಟಿಯಂತೆ. ವಿಜ್ಞಾನಿಗಳು ಇದನ್ನು ಸ್ಪಾಗೆಟ್ಟಿಫಿಕೇಶನ್ ಎನ್ನುತ್ತಾರೆ. ಕಾಲುಗಳು ತಲೆಗೆ ಹೋಲಿಸಿದರೆ ಹೆಚ್ಚು ವೇಗವಾಗಿ ಎಳೆಯಲ್ಪಡುತ್ತವೆ. ಕೊನೆಗೆ ನೀವು ಮಾನವ ನೂಡಲ್ ಆಗಿಬಿಡುತ್ತೀರಿ. ಆದರೆ ಹೊರಗಡೆ ಸುರಕ್ಷಿತವಾಗಿ ತೇಲುತ್ತಿರುವ ನಿಮ್ಮ ಅವಳಿ ಸಹೋದರ ಒಂದು ವಿಚಿತ್ರ ದೃಶ್ಯ ನೋಡುತ್ತಾನೆ. ಅವನಿಗೆ ನೀವು ಒಳಗೆ ಬೀಳುವುದೇ ಕಾಣುವುದಿಲ್ಲ. ನೀವು ಅಂಚಿನಲ್ಲಿ ನಿಂತಂತೆ ನಿಧಾನವಾಗಿ ಹಿಮ್ಮಡಿಯುತ್ತಾ ಕಾಣಿಸುತ್ತೀರಿ. ಕಪ್ಪು ಕುಳಿಯ ಹತ್ತಿರ ಸಮಯವೇ ನಿಧಾನಗೊಳ್ಳುತ್ತದೆ. ನಿಮಗೆ 1 ಗಂಟೆ ಅಂದರೆ ಅವನಿಗೆ 100 ವರ್ಷಗಳಂತೆ. ಕಪ್ಪು ಕುಳಿಗಳು ಹೀಗೆ ಸ್ಥಳ ಮತ್ತು ಫ್ಯಾಬ್ರಿಕ್ ಸ್ಪೇಸ್ ಆ್ಯಂಡ್ ಟೈಮ್ ಅನ್ನು ಬಗ್ಗಿಸುತ್ತವೆ. ಟ್ರ್ಯಾಂಪೋಲಿನ್ ಮೇಲೆ ಬೌಲಿಂಗ್ ಚೆಂಡಿನಂತೆ, ಆದರೆ ಅನಂತ ತೂಕದೊಂದಿಗೆ. ಸ್ಥಳ ವಿಸ್ತರಿಸುತ್ತದೆ, ಕಾಲ ನಿಧಾನಗೊಳ್ಳುತ್ತದೆ, ವಾಸ್ತವಿಕತೆ ಬಾಗುತ್ತದೆ. ಆದರೆ ಈವೆಂಟ್ ಹ್ಯಾರಿಜಾನ್ ನಂತರ ಏನಿದೆ? ಕೆಲವರು ಹೇಳುತ್ತಾರೆ ಅದು ಕ್ಷಣ ಮಾತ್ರದಲ್ಲಿ ಸಾವು. ಇನ್ನೂ ಕೆಲವರು ಅದು ಮತ್ತೊಂದು ಬ್ರಹ್ಮಾಂಡದ ಬಾಗಿಲಾಗಿರಬಹುದು. ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಹೀಗಾಗಿ ನೀವು ಎಂದಾದರೂ ಕಪ್ಪು ಕುಳಿಯನ್ನು ಭೇಟಿಯಾದರೆ ಅದು ಕತ್ತಲೆಗೆ ಬೀಳುವುದಲ್ಲ ಎಂಬುದನ್ನು ನೆನಪಿಡಿ. ಅದು ಭವಿಷ್ಯಕ್ಕೆ ಅಥವಾ ಬಹುಶಃ ಅಜ್ಞಾತ ಜಾಗಕ್ಕೆ ಹೋಗುವ ದಾರಿ.